Hello everyone, ಎಲ್ಲರಿಗೂ ನಮಸ್ಕಾರ. This is Ankush from Rankbook Learning and Software Solutions. As we all know, PGCET exams are coming up, so we have started this new series for PGCET coaching from Rankbook. And ನಾನು particularly computer basics concepts handle ಮಾಡ್ತಾ ಇದ್ದೀನಿ. And in this video, we are concentrating on data representation. Why data representation? ನೋಡಿ ಇಲ್ಲಿ ಕಂಪ್ಯೂಟರ್ ವರ್ಟಿಕಲ್ನಲ್ಲಿ PGCET ಎಕ್ಸಾಮ್ನಲ್ಲಿ 15 to 20 ಮಾರ್ಕ್ಸ್ ವೇಟೇಜ್ ಇರುತ್ತೆ ಆ್ಯಂಡ್ ಅದರಲ್ಲಿ 2 to 3 ಮಾರ್ಕ್ಸ್ಗೆ ಎವ್ರಿ ಇಯರ್ ಡೇಟಾ ರೆಪ್ರೆಸೆಂಟೇಷನ್ಸ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಅದರಿಂದ ನಾವು ಈ ವಿಡಿಯೋ ಡೇಟಾ ರೆಪ್ರೆಸೆಂಟೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ವಾಟ್ ಈಸ್ ಡೇಟಾ ರೆಪ್ರೆಸೆಂಟೇಷನ್ ಅನ್ನೋದಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಗೊತ್ತು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡೋದು ಝೀರೋಸ್ ಆ್ಯಂಡ್ ಒನ್ಸ್. ಆ್ಯಂಡ್ ಆ ಝೀರೋಸ್ ಆ್ಯಂಡ್ ಒನ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದೇ ಡೇಟಾ ರೆಪ್ರೆಸೆಂಟೇಷನ್. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಎ ಫಾರ್ಮ್ ಇನ್ ವಿಚ್ ಡೇಟಾ ಇಸ್ ಸ್ಟೋರ್ಡ್, ಪ್ರೋಸೆಸ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಈಸ್ ಕಾಲ್ಡ್ ಡೇಟಾ ರೆಪ್ರೆಸೆಂಟೇಷನ್. ಆ್ಯಂಡ್ ಡೇಟಾ ರೆಪ್ರೆಸೆಂಟೇಷನ್ನಲ್ಲಿ 4 ಥರ ನಂಬರ್ ಸಿಸ್ಟಮ್ಸ್ ಬರುತ್ತೆ. ಆ 4 ಥರ ನಂಬರ್ ಸಿಸ್ಟಮ್ಸ್ ಯಾವ್ದ್ಯಾವುದು ಅನ್ನೋದನ್ನ ಇವಾಗ ನೋಡೋಣ. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಬೈನರಿ, ಡೆಸಿಮಲ್, ಆಕ್ಟೆಲ್ ಆ್ಯಂಡ್ ಹೆಕ್ಸಾಡೆಸಿಮಲ್ ಅನ್ನೋದು 4 ನಂಬರ್ ಸಿಸ್ಟಮ್ಸು. 4 ನಂಬರ್ ಸಿಸ್ಟಮ್ಸ್ನಲ್ಲಿ ಫಸ್ಟ್ ಬೈನರಿ ಅಂತಂದರೆ ಏನಿಲ್ಲ, ಝೀರೋಸ್ ಆ್ಯಂಡ್ ಒನ್ಸ್ ಇರುತ್ತೆ, 2 ನಂಬರ್ಸ್ ಬರೋದು. ನೀವು ಇಲ್ಲಿ ಟೇಬಲ್ನಲ್ಲಿ ನೋಡ್ಬೋದು ಝೀರೋಸ್ ಆ್ಯಂಡ್ ಒನ್ಸ್ ಮಾತ್ರ ಇದೆ. ಆ್ಯಂಡ್ ಡೆಸಿಮಲ್ ಅಂತಂದರೆ 0 to 9 ಬರುತ್ತೆ. 0 to 9 ಬಂದಾಗ 10 ನಂಬರ್ಸ್ ಆಯಿತು, ಅದಕ್ಕೆ ಅದರ ಬೇಸ್ ಕೂಡ 10 ಅಂತ ಇದೆ. ನೆಕ್ಸ್ಟು ಆಕ್ಟೆಲ್ ನಂಬರ್ ಸಿಸ್ಟಮ್ಸ್ ಅಲ್ಲಿ ಬರೋದು 0 to 7 ಬರುತ್ತೆ, 8 ನಂಬರ್ಸ್ ಆಯಿತು. ಆ್ಯಂಡ್ ಆಕ್ಟೆಲ್ನ ನಾವಿಲ್ಲಿ ಸ್ಕಿಪ್ ಮಾಡಿದ್ದೀವಿ ಬಿಕಾಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಆಕ್ಟೆಲ್ ಮೇಲೆ ಕೇಳೋದಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಬರೋದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ಸ್, ಅದರ ಬೇಸು 16 ಅಂತ ಇದೆ. ಸೊ 16 ಅಂತಂದರೆ 0 to 15 ಆಗುತ್ತೆ. ಸೊ 15 ಬಂತು ಅಂತಂದರೆ ನೀವು ಇಲ್ಲಿ ಟೇಬಲ್ನಲ್ಲಿ ನೋಡ್ಬೋದು ಹೆಕ್ಸಾಡೆಸಿಮಲ್ ಆ್ಯಂಡ್ ಡೆಸಿಮಲ್ ನಂಬರ್ ಸಿಸ್ಟಮ್ 9 ತನಕ ಸೇಮ್ ಇದೆ. 9 ತನಕ ಸೇಮ್. ಆಮೇಲೆ ಎ ಬದಲು 10, ಬಿ ಬದಲು 11, ಸಿ ಬದಲು 12, ಡಿ ಬದಲು 13, ಇ ಬದಲು 14, ಎಫ್ ಬದಲು 15ನ ರೆಪ್ರೆಸೆಂಟ್ ಮಾಡಿದ್ದೀವಿ ಇಲ್ಲಿ ಅಷ್ಟೇ. ಇದನ್ನ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ಸ್ ಅಂತ ಅಂದ್ಬಿಟ್ಟು ಕರೀತಾರೆ. ಆ್ಯಂಡ್ ಒಂದು ನಂಬರ್ ಸಿಸ್ಟಮ್ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕಿಲ್ಲಿ 4 ನಂಬರ್ಸ್ನ ಯೂಸ್ ಮಾಡ್ತಿರ್ತೀವಿ. ಆ್ಯಂಡ್ 4 ನಂಬರ್ಸ್ನ ನೀವು ಇಲ್ಲಿ ನೋಡ್ಬೋದು. ಎಲ್ಲ 0 ಇತ್ತು ಅಂತಂದಾಗ 0 ಆಗಿರುತ್ತೆ. ಆ್ಯಂಡ್ ಫಸ್ಟ್ ನಂಬರ್ ಇಲ್ಲಿ 1 ಆಯಿತು ಅಂತಂದಾಗ 2 to the power of 0 ಅಂತ ಅಂದರೆ ಅದು 1 ಆಗಿರುತ್ತೆ ಅದ್ರ ಪವರ್. ಸೊ 1 ಆಗಿತ್ತು ಅಂತಂದಾಗ 1 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ 0 ಇದೆ, ಸೊ 2 to the power of 0 ಪ್ಲೇಸಲ್ಲಿ ಏನೂ ಇಲ್ಲ. ಬಟ್ ನೆಕ್ಸ್ಟ್ ನಂಬರ್ನಲ್ಲಿ ನೀವು ನೋಡ್ಬೋದು 2 to the power of 1 ಪ್ಲೇಸ್ನಲ್ಲಿ 1 ಇರೋದ್ರಿಂದ ಇಲ್ಲಿ ನಂಬರ್ 2 ಆಯಿತು. ಸೊ 2 to the power of 1 ಅಂತಂದ್ರೆ ಎಷ್ಟು ಬರುತ್ತೆ? ಅದ್ರ ವ್ಯಾಲ್ಯೂ 2ನೇ ಬರುತ್ತೆ. ಅದರಿಂದ ಈ ನಂಬರ್ನ ರೆಪ್ರೆಸೆಂಟ್ ಮಾಡೋದಕ್ಕೆ 2 ಆಗಿರುತ್ತೆ. ನೆಕ್ಸ್ಟ್ 3 ಬೇಕು ಅಂತಂದ್ರೆ ಏನು ಮಾಡಬೇಕು? 2 to the power of 1 ಆ್ಯಂಡ್ 2 to the power of 0 ಎರಡೂ ಜಾಗದಲ್ಲೂ 1 ಇರಬೇಕು. ಅದರಿಂದ 1 ಇದೆ ಆ್ಯಂಡ್ 3 ಬಂದಿದೆ. ಸೊ ಇದೇ ರೀತಿ ಕಂಟಿನ್ಯೂಸ್ಲಿ 15 ತನಕ ಹೋಗುತ್ತೆ. 15 ಬಂತು, ಎಲ್ಲ ನಂಬರ್ ಸಿಸ್ಟಮ್ಸು 1 ಆಯಿತು ಅಂತಂದರೆ ಏನರ್ಥ? ಇಲ್ಲಿ 2 to the power of 0ಗೆ 1, 2 to the power of 1ಗೆ 2 ಆಯಿತು. 2 to the power of 2ಗೆ ವ್ಯಾಲ್ಯೂ ಬಂದು 4. ನೆಕ್ಸ್ಟು 2 to the power of 3ಗೆ ವ್ಯಾಲ್ಯೂ ಬಂದು 8. ಸೊ ಇದೆಲ್ಲಾನು ಆ್ಯಡ್ ಮಾಡಿದಾಗ ನಿಮಗೆ ಸಿಗೋದು 15. ಸೊ 15 ಬರುತ್ತೆ ವ್ಯಾಲ್ಯೂ. ಸೊ ಎಲ್ಲ 1 ಆಯಿತು ಅಂದಾಗ ಅದರ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಬಂದು ಎಫ್ ಆಗಿರುತ್ತೆ, ಡೆಸಿಮಲ್ ವ್ಯಾಲ್ಯೂ ಬಂದು 15 ಆಗಿರುತ್ತೆ. ಸೊ ಇವಾಗ ನಿಮಗೊಂದು ನಂಬರ್ ಸಿಸ್ಟಮ್ಸ್ ಅಂದ್ರೆ ಏನು, ಅದ್ರ ರೆಪ್ರೆಸೆಂಟೇಷನ್ ಏನು, ಬೇಸ್ ವ್ಯಾಲ್ಯೂ 16 ಅಂದ್ರೇನು, 8 ಅಂದ್ರೇನು, 10 ಅಂದ್ರೇನು, 2 ಅಂದ್ರೇನು ಅನ್ನೋದೊಂದು ಐಡಿಯಾ ಬಂದಿದೆ. ಸೊ ನೆಕ್ಸ್ಟ್ ಇವಾಗ ಯಾವ್ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ. ಟೈಪ್ಸ್ ಆಫ್ ಕ್ವಶನ್ಸ್ನಲ್ಲಿ ಅಡಿಷನ್ ಕೇಳ್ತಾರೆ, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಕೇಳ್ತಾರೆ. ಆ್ಯಂಡ್ ಕನ್ವರ್ಷನ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತಂದರೆ ಏನೂ ಇಲ್ಲ, ಇಲ್ಲಿದೆಯಲ್ಲ ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಆಕ್ಟೆಲ್, ಆಕ್ಟೆಲ್ ಟು ಹೆಕ್ಸಾಡೆಸಿಮಲ್, ಆ ರೀತಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆ್ಯಂಡ್ ಅದನ್ನು ಕನ್ವರ್ಷನ್ ಹೇಗೆ ಮಾಡೋದು ಅನ್ನೋದನ್ನ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು 1's ಕಾಂಪ್ಲಿಮೆಂಟ್ ಆ್ಯಂಡ್ 2's ಕಾಂಪ್ಲಿಮೆಂಟ್ ಅಂತ ಅಂದ್ಬಿಟ್ಟು 2 ರೀತಿ ಇನ್ನು ಅಡಿಷ್ನಲ್ ಅರ್ಥಮ್ಯಾಟಿಕ್ ನಂಬರ್ ಸಿಸ್ಟಮ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಅದು ಕೂಡ ಏನು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್
ನೆಕ್ಸ್ಟ್ ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಬಂದಿರೋಂಥ ಕ್ವಶನ್ಸ್ನ ಸಾಲ್ವ್ ಮಾಡೋದ. ಸೊ ಬೈನರಿ ಅಡಿಷನ್ ಅಂತ ಅಂದ್ಬಿಟ್ಟಿದೆ. ಬೈನರಿ ಅಡಿಷನ್ ಅಂತಂದರೆ ನೀವು ಫಸ್ಟು ಈ ಟ್ರೂತ್ ಟೇಬಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. 0 + 0 ಇತ್ತು ಅಂತಂದರೆ ಸಮ್ ಕೂಡ 0 ಆಗಿರುತ್ತೆ, ಕ್ಯಾರಿ ಕೂಡ 0ನೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 0 + 1 ಬಂತು ಅಂದಾಗ 1, ಕ್ಯಾರಿ ಏನೂ ಇಲ್ಲ. ಮತ್ತೆ 1 + 0 ಬಂದ್ರೊಂದು ಸೇಮ್ ಸಮ್ 1 ಇರುತ್ತೆ, ಕ್ಯಾರಿ ಏನೂ ಇಲ್ಲ. ಬಟ್ 1 + 1 ಬಂದಾಗ ಸಮ್ ಬಂದು 0 ಇರುತ್ತೆ, ಕ್ಯಾರಿ ಬಂದು 1 ಆಗುತ್ತೆ. ಓಕೆನಾ? ಇವಾಗ ನಿಮಗೆ ರೂಲ್ಸ್ ಇದನ್ನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಸೊ ಇವಾಗ ಈ ಕ್ವಶನ್ನ ಸಾಲ್ವ್ ಮಾಡೋಣ. 1 1 1 1 ಹೇಗಿದೆ ಹಾಗೆ ಬರ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಈ 1ಅನ್ನು ಇಲ್ಲಿ ಲಾಸ್ಟ್ ನಮ್ಮ ಡಿಜಿಟ್ ಇದೆಯಲ್ಲ ಅದ್ರ ಕೆಳಗೆ ಬರ್ಕೋಬೇಕು. ನೆಕ್ಸ್ಟ್ ಇವಾಗ ಅಡಿಷನ್ನ ಪರ್ಫಾರ್ಮ್ ಮಾಡೋದ. ಆ್ಯಂಡ್ ಈ ಟ್ರೂತ್ ಟೇಬಲ್ನ ಈ ರೂಲ್ ಪ್ರಕಾರ ನೋಡಿ, 1 + 1 ಇತ್ತು ಅಂತಂದರೆ ಏನಾಗುತ್ತೆ? 0 ಆಗುತ್ತೆ. 1 ಕ್ಯಾರಿ ಆಗುತ್ತೆ. ಮತ್ತೆ ಇಲ್ಲಿ 1 + 1 ಆಯಿತು. ಮತ್ತೆ ಇಲ್ಲಿ 1 + 1 ಆದಾಗ 0 ಬಂತು, 1 ಕ್ಯಾರಿ ಆಗುತ್ತೆ. ಮತ್ತೆ 1 + 1 ಬಂತು 0, 1 ಕ್ಯಾರಿ. ಮತ್ತೆ 1 + 1 ಬಂತು 1 ಆ್ಯಂಡ್ 0. ಇಲ್ಲಿ ಯಾವುದು ಬೇರೆ ನಂಬರ್ ಇಲ್ವಲ್ಲ, ಸೊ ಕ್ಯಾರಿ ಇಲ್ಲೇ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ಇಲ್ಲಿ ನೋಡಿದಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದೇ ರೀತಿ ಬೈನರಿ ಅಡಿಷನ್ನ ಪರ್ಫಾರ್ಮ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋದ. ನೆಕ್ಸ್ಟ್ ಕ್ವಶನ್ ಇಸ್ 2's ಕಾಂಪ್ಲಿಮೆಂಟ್. 1's ಕಾಂಪ್ಲಿಮೆಂಟ್ ಆ್ಯಂಡ್ 2's ಕಾಂಪ್ಲಿಮೆಂಟ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ ಅಂದಿದೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ. ಇದು ಒಂದು ಬೈನರಿ ನಂಬರ್ ಕೊಟ್ಟಿದ್ದಾರೆ ಅವರು. ಈ ಬೈನರಿ ನಂಬರ್ನ 1's ಕಾಂಪ್ಲಿಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. 1's ಕಾಂಪ್ಲಿಮೆಂಟ್ ಅಂದರೆ ಏನು ಇಲ್ಲ ಫ್ರೆಂಡ್ಸ್, 0 ಇದ್ರೆ 1 ಬರೀತೀರಾ, 1 ಇದ್ರೆ 0 ಬರೀತೀರಾ. ಇಲ್ಲಿ ಏನು ನಂಬರ್ಸ್ ಇದೆ ಅದ್ರದ್ದು ಆಪೋಸಿಟ್ನ ಇಲ್ಲಿ ಕೆಳಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟೇ. ಅದನ್ನೇ 1's ಕಾಂಪ್ಲಿಮೆಂಟ್ ಅಂತ ಕರೆಯೋದು. 2's ಕಾಂಪ್ಲಿಮೆಂಟ್ ಅಂತಂದರೆ ಫಸ್ಟ್ ಕೊಟ್ಟಿರೋ ನಂಬರ್ನ 1's ಕಾಂಪ್ಲಿಮೆಂಟ್ ಮಾಡಿ ಅದಕ್ಕೆ 1ನ ಆ್ಯಡ್ ಮಾಡಿದಾಗ ಏನು ರಿಸಲ್ಟ್ ಬರುತ್ತೆ ಅದೇನೇ 2's ಕಾಂಪ್ಲಿಮೆಂಟ್ ರಿಸಲ್ಟ್ ಆಗಿರುತ್ತೆ. ಸೊ ಇಲ್ಲಿ ಈ ನಂಬರ್ನ 1's ಕಾಂಪ್ಲಿಮೆಂಟ್ ಮಾಡಿದಾಗ ದಿಸ್ ವಾಸ್ ಯೋರ್ ರಿಸಲ್ಟ್ ಅಲ್ವಾ. ಸೊ ಇದಕ್ಕೆ 1ನ್ನ ಆ್ಯಡ್ ಮಾಡಿದಾಗ ಈ ರಿಸಲ್ಟ್ ಬರ್ತಾ ಇದೆ. ಈ ರಿಸಲ್ಟ್ ಸರಿ ಇದೆಯಾ ತಪ್ಪಿದೆಯಾ ನೋಡೋದ. ಸೊ 1 + 1 0 ಆಯಿತು, ಇಲ್ಲಿ 1 ಕ್ಯಾರಿ ಆಗಿತ್ತು. ಸೊ 1 + 1 ಮತ್ತೆ 0 ಆಯಿತು, ಮತ್ತೆ ಇಲ್ಲಿ 1 ಕ್ಯಾರಿ ಆಯಿತು. 1 + 0 1 ಬರುತ್ತೆ. ಸೊ 1 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇನ್ನೆಲ್ಲ ನಂಬರ್ಸು ಏನು ಇಲ್ಲ ಆ್ಯಡ್ ಮಾಡೋದಕ್ಕೆ, ಸೊ ಹಂಗೆ ಬರ್ಕೊಂಡಿದ್ದಾರೆ. ಸೊ ಈ ಆನ್ಸರು ಕರೆಕ್ಟ್ ಆಗಿದೆ. ಆ್ಯಂಡ್ ನಾವು ಇವಾಗ ಇಲ್ಲಿ ಕೊಟ್ಟಿರೋ ಅಂಥ ಕ್ವಶನ್ನ ಸಾಲ್ವ್ ಮಾಡೋದ. 1 1 0 0 0 0 1 0 ಇದು ಕ್ವಶನ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವಿವಾಗ 2's ಕಾಂಪ್ಲಿಮೆಂಟ್ಗೆ ಕನ್ವರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? 1's ಕಾಂಪ್ಲಿಮೆಂಟಿಗೆ ಕನ್ವರ್ಟ್ ಮಾಡಬೇಕು. 1's ಕಾಂಪ್ಲಿಮೆಂಟ್ ಅಂತಂದರೆ ಇರೋ ನಂಬರ್ಸ್ನ ಆಪೋಸಿಟ್ಗೆ ಬರ್ಕೊಳ್ಳೋ ಅಂಥದ್ದು. 0 1 ಇದು 1's ಕಾಂಪ್ಲಿಮೆಂಟ್ ಆಫ್ ದಿಸ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ 2's ಕಾಂಪ್ಲಿಮೆಂಟ್ ಮಾಡಬೇಕು ಅಂದರೆ ಏನಿಲ್ಲ, +1ನ ಮಾಡಬೇಕು ಅಷ್ಟೇ. ಸೊ 1 + 1 0 ಆಗುತ್ತೆ, 1 ಕ್ಯಾರಿ, ಮತ್ತೆ 0 + 1 1 ಆಗಿರುತ್ತೆ. ನೆಕ್ಸ್ಟ್ ಬೇರೆ ಯಾವ ನಂಬರ್ಸು ಇಲ್ಲ ಆ್ಯಡ್ ಮಾಡೋದಕ್ಕೆ. ಸೊ ಅದು ಹೆಂಗಿದೆ ಹಾಗೆ ಆ ನಂಬರ್ಸ್ನ ಬರ್ಕೊಳ್ತೀರಾ. ಸೊ ದಿಸ್ ಇಸ್ ಯೋರ್ 2's ಕಾಂಪ್ಲಿಮೆಂಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ಈ ಕ್ವಶನ್ಗೆ ಈ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಇದಕ್ಕೂ ಕೂಡ ಆನ್ಸರು ಆಪ್ಷನ್ ಬಿನೇ ಆಗಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ 1's ಕಾಂಪ್ಲಿಮೆಂಟ್ ಮಾಡೋದು ಹೇಗೆ, 2's ಕಾಂಪ್ಲಿಮೆಂಟ್ ಹೇಗೆ ಮಾಡೋದು ಅಂತ ಗೊತ್ತಾಗಿದೆ ಅಲ್ವಾ. ನೆಕ್ಸ್ಟು ಕನ್ವರ್ಷನ್ ಆಫ್ ಬೈನರಿ ಟು ಎಕ್ಸಾಡೆಸಿಮಲ್ನ ನೋಡೋದ. ಎಕ್ಸಾಡೆಸಿಮಲ್ ಅಂತಂದರೆ ಏನಿಲ್ಲ, ಆವಾಗಲೇ ನಾನು ನಿಮಗೆ ಟೇಬಲ್ನಲ್ಲಿ ತೋರಿಸಿದ್ದೆ. ಏನು ಬೈನರಿ ವ್ಯಾಲ್ಯೂ ಬಂದಿದೆ ಅದರಲ್ಲಿ 1 ಇತ್ತು ಅಂತಂದರೆ ಅದ್ರ ಪವರ್ ಇರೋ ಜಾಗನ ನೋಡಿಕೊಂಡು ಅದಕ್ಕೆ ಈಕ್ವಿವೆಲೆಂಟ್ ಆಗಿರೋ ಎಕ್ಸಾಡೆಸಿಮಲ್ ನಂಬರ್ನ ಬರಿಬೇಕು. ಆ್ಯಂಡ್ ಈಕ್ವಿವೆಲೆಂಟ್ ಆಗಿರೋದನ್ನ ಬರಿಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ನಂಬರ್ಸ್ನಲ್ಲೂ 4 ಡಿಜಿಟ್ಸ್ ಮಾತ್ರ ಇದೆ ಅಲ್ವಾ. ಸೊ ಅದನ್ನು ಮೇಯ್ನಾಗಿ ನೆನ್ಪಿಟ್ಕೊಳ್ಳಿ. ಮೇಯ್ನಾಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಇಲ್ಲಿ ಏನು ನಂಬರ್ ಇದೆ ಇದನ್ನು 4 ಈಕ್ವಿವೆಲೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ.
ಈ ಪಿಕ್ಚರ್ನಲ್ಲಿ ನೀವು ನೋಡ್ಬೋದು ಎಲ್ಲ ನಂಬರ್ಸ್ನು 4 ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲ ಒಂದೇ ಆಗಿರೋದ್ರಿಂದ ಅದ್ರ ವ್ಯಾಲ್ಯೂ ಎಫ್ ಆಗಿದೆ. ಆ್ಯಂಡ್ ಇದರಲ್ಲಿ 2⁻0 ವ್ಯಾಲ್ಯೂ, 2⁻1 ವ್ಯಾಲ್ಯೂ 1 ಇರೋದ್ರಿಂದ 2 + 1 ಬಂದು 3 ಆಗಿದೆ. ನೆಕ್ಸ್ಟ್ ಹಾಗೇನೆ ಬಿ ಆ್ಯಂಡ್ 7 ವ್ಯಾಲ್ಯೂಗೂ ಅದೇ ರೀತಿ ಮಾಡಿದ್ದಾರೆ. ಸೊ ಈ ಕ್ವಶನ್ದು ಆನ್ಸರ್ ಬಂದು 1 1 1 1 1 ಪಾರ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟು ಇದು 1 ಪಾರ್ಟ್ ಆಯಿತು. ನೆಕ್ಸ್ಟು ಮತ್ತೆ 1 1 1 1 ಇದು ಸೆಕೆಂಡ್ ಪಾರ್ಟ್ ಆಯಿತು. ಓಕೆನಾ? ನೆಕ್ಸ್ಟು 0 0 1 0 ಇದು ಥರ್ಡ್ ಪಾರ್ಟ್ ಆಯಿತು. ಸೊ ಇದಕ್ಕೆ ಆನ್ಸರ್ ಬಂದು ಎಫ್ ಎಫ್ ಆ್ಯಂಡ್ 2. ಸೊ ಎಲ್ಲ 1 ಇತ್ತು ಅಂದಾಗ ಎಫ್ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತು. ಸೊ ಇದರಲ್ಲಿ 2⁻1 ಜಾಗದಲ್ಲಿ ಮಾತ್ರ ನಂಬರ್ ಇದೆ, ಅದಕ್ಕೆ ಇದ್ರ ವ್ಯಾಲ್ಯೂ 2 ಆಯಿತು. ಸೊ ಇದಕ್ಕೂ ಕೂಡ ಆನ್ಸರ್ ಬಂದು ಆಪ್ಷನ್ ಬಿನೇ ಆಗಿದೆ. ಸೊ ಹೀಗೆ ಬೈನರಿ ಟು ಹೆಕ್ಸಾಡೆಸಿಮಲ್ನ ಕನ್ವರ್ಟ್ ಮಾಡ್ತೀರಾ. ಆ್ಯಂಡ್ ನಾನಿವಾಗ ನಿಮಗೆ ಒಂದು ನಂಬರ್ನ ಕೊಡ್ತಿದ್ದೀನಿ, 1 1 0 0 1 0 1 1. ಇದನ್ನ ನೀವು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಇದಕ್ಕೆ ಆನ್ಸರ್ನ ಮಾಡಿ. ಆ್ಯಂಡ್ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅನ್ನೋದನ್ನು ನೋಡೋದ. ಆ್ಯಂಡ್ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದರು ಆ್ಯಂಡ್ ನೀವು ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಫಾರ್ PGCET ಕೋಚಿಂಗ್ ಬೇಕು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ರ್ಯಾಂಕ್ ಬುಕ್ ಲರ್ನಿಂಗ್ ಆ್ಯಂಡ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್. ಥ್ಯಾಂಕ್ ಯು.